ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಮಾ, ಇನ್ನೂ ನಿಂಗೆ ಈ ಮನೆ ನರಕ. ನೋಡ್ತಾ ಇರು ಹೆಂಗೆ ನಿನಗೆ ಈ ಮನೆಯಿಂದ ಓಡಿಸ್ತೀನಿ ಅಂತ. ಸುಮಾ, ಈ ಕೇಶವನ್ ಇನ್ನೊಂದು ಮುಖ ನೀನು ಇವತ್ತಿಂದ ನೋಡ್ತೀಯ. ಇವನೇನಾದ್ರೂ ನಾನು ಮಾತಾಡೋದು ಕೇಳಿಸ್ಕೊಂಡ್ಬಿಟ್ನಾ, ಆಮೇಲೆ ಎಲ್ಲ ಮತ್ತೆ ನೆನಪಾಗೋದ್ರೆ ಬೇಡ ಬೇಡ ಬೇಡ, ಹಾಗೆ ಮಾತ್ರ ಆಗಬಾರ್ದು. ಏನೇ ಆದರೂ ಮ್ಯಾನೇಜ್ ಮಾಡೋಣ. ಸಚಿನ್, ಯಾವಾಗ ಬಂದೆ? ಕೂತ್ಕೋ. ಯಾಕೆ ನಿಂತೇ ಇದೆಯಾ? ಕೂತ್ಕೋ. ಏನೋ ಹಾಗೆ ನೋಡ್ತಾ ಇದೆಯಾ? ಯಾಕೋ? ಇವನ್ಯಾಕೆ ಏನೂ ಮಾತಾಡ್ದೆ ನಿಂತಿದ್ದಾನೆ? ಏನ್ ನೋಡ್ತಾ ಇದ್ದಾನೆ? ಫೋನಾ? ಯಾರಿಗೆ ಫೋನ್ ಮಾಡಿದ್ದೆ ಅಂತನಾ? ಅದು ಫ್ರೆಂಡ್ಗೆ. ನಾನು ಯಾರು? ನಾನು ಇಲ್ಲಿಗೆ ಹೇಗೆ ಬಂದೆ? ಹೇ ಸಚಿನ್, ಯಾಕೋ ಏನೇನೋ ಮಾತಾಡ್ತಾ ಇದೆಯಾ? ಸಚಿನ್ ಯಾರು ಸರ್ ಅದು? ಏನ್ ತಮಾಷೆ ಮಾಡ್ತಾ ಇದೆಯಾ? ಬಾ ರೂಮಿಗೆ ಹೋಗೋಣ, ರೆಸ್ಟ್ ತಗೋ. ಯಾರೋ ನೀನು? ಯಾರೋ ನೀನು? ಹೇ ಸಚಿನ್, ನಾನ್ ಕಣೋ ನಿಮ್ಮಪ್ಪ. ನೆನ್ಪಿಲ್ವಾ? ಅಪ್ಪನ? ಯಾವನೋ ನೀನು? ನಾನು ನೀನು ನೋಡ್ತಾ ಇರೋದೇ ಇವತ್ತು ಅಪ್ಪ ಅಂತೆ. ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಸಚಿನ್, ನಾಟಕ ಎಲ್ಲ ಸಾಕು, ಬಾ ರೆಸ್ಟ್ ತಗೋ, ರೂಮ್ಗೆ ಹೋಗೋಣ. ನಾನು ಯಾಕೋ ನಿನ್ ಮಾತು ಕೇಳಿ? ಸಚಿನ್, ಅಯ್ಯೋ, ಇದೇನಾಯ್ತು? ಆ ದರಿದ್ರದವಳು ನೆನ್ಪು ಹೋಗ್ಲಿ ಅಂತ ಔಷಧಿ ಕೊಟ್ರೆ ಇವ್ನು ನನ್ನೇ ಮರ್ತ್ಬಿಟ್ಟಿದ್ದಾನೆ. ಏನ್ ಮಾಡೋದು ಇವಾಗ? ಯಾರೋ ನೀನು? ನಾನು ನಾನು ಎಲ್ಲಿದ್ದೀನಿ? ಇಲ್ಲಿಗೆ ಹೇಗೆ ಬಂದೆ? ಅಪ್ಪ, ನೀವ್ ಯಾವಾಗ ಬಂದ್ರಿ? ನಾನು ಯಾಕೆ ಕೆಳಗಡೆ ಕೂತಿದ್ದೀನಿ? ಅಪ್ಪ, ಯಾಕೆ ಗಾಬರಿಲಿದ್ದಾರೆ? ಏನಾಯ್ತು? ಸಚಿನ್, ಇಷ್ಟೊತ್ತು ನಾವು ಮಾತಾಡಿದ್ದು ನಿನಗೆ ನೆನಪಿಲ್ವಾ? ಮಾತಾಡಿದ್ನ? ನಾನು ಏನ್ ಮಾತಾಡ್ದೆ ಅಪ್ಪ? ಏನಿಲ್ಲ ಬಿಡು. ಅಪ್ಪ, ನನಗೆ ತಲೆ ನೋವ್ತಾ ಇದೆ. ನಾನು ಒಂದು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ. ಅಯ್ಯೋ, ಇದೇನಾಯ್ತು? ಕೋಪದಲ್ಲಿ ಎಲ್ಲೋ ಬೆಂಕಿ ಹಚ್ಚಿ ಏನೋ ಸುಟ್ಕೊಂಡ್ರಂತೆ. ಹಾಗಾಯ್ತು. ಅವಳು ನೆನ್ಪು ಹೋಗ್ಲಿ ಅಂತ ಕೊಟ್ಟಿದ್ದ ಔಷಧಿ ನನ್ನ ನೆನ್ಪನ್ನೇ ತೆಗೆದುಬಿಟ್ಟಿದ್ಯಾ? ಈಗೇನ್ ಮಾಡ್ಲಿ? ಅಯ್ಯೋ, ನಾನ್ಯಾಕೆ ಇಷ್ಟೊಂದು ದೊಡ್ಡನ್ ತರ ಯೋಚನೆ ಮಾಡ್ತಾ ಇದ್ದೀನಿ? ಔಷಧಿ ಕೊಟ್ಟು ಒಂದನ್ ಮರೆಸ್ತಾನೆ ಅಂದ್ರೆ ಇನ್ನೊಂದು ಔಷಧಿ ಕೊಟ್ಟು ಅದನ್ನ ಸರಿ ಮಾಡೋದು ಗೊತ್ತಿರುತ್ತೆ. ಅವನಿಗೆ ಫೋನ್ ಮಾಡಿದ್ರಾಯ್ತು. ಹೇಳಿ ಸರ್, ಏನ್ ಇಷ್ಟ ಬೇಗ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದು ಮನೆ ಹತ್ರ ಬಂದ್ರೆ ಇಲ್ಲೇ ಹೇಳ್ತೀನಿ. ಆಯ್ತು ಸರ್, ಆಯ್ತು, ಇವಾಗಲೇ ಬರ್ತೀನಿ. ನನ್ನ ಮಗ ಸರಿ ಹೋದ್ರೆ ಸಾಕು. ಇದಕ್ಕೆ ರಾಧಾ ಮೇಡಮ್ ಸೈನ್ ಬೇಕಿತ್ತು.
ಅವ್ರು ಸೈನ್ ಮಾಡಿದ್ರೆ ಪಂಚಾಯತಿಗೆ ಸಬ್ಮಿಟ್ ಮಾಡ್ತೀವಿ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಯ್ತು. ಅದು ರಾಧಾ. ಸಾಹೇಬ್ರೆ, ಅದು ರಾಧಾ ಅವರು ಎಲೆಕ್ಷನ್ ಆಗಿ ಗೆಲ್ಬೇಕು ಮತ್ತೆ ನಿಮ್ಮ ಪಕ್ಷಕ್ಕೆಲ್ಲ ಒಳ್ಳೇದಾಗಬೇಕು ಅಂತ ಅರ್ಕೆ ಕಟ್ಕೊಂಡು ದೂರದೂರ್ಗೆ ದೇವ್ರ ದರ್ಶನಕ್ಕೆ ಅಂತ ಹೋಗೋರೆ. ಅದು ನಿಮ್ಗೆ ಸಹಿ ಈಗಲೇ ಹಾಕ್ಬೇಕಾಗಿತ್ತಾ? ಅರ್ಜೆಂಟ್ ಇತ್ತು, ಅದಕ್ಕೆ ಮನೆಗೆ ಬಂದ್ವಿ. ಅಯ್ಯಯ್ಯೋ, ಅವಳು ನೆನ್ನೆ ರಾತ್ರಿ ತಾನೇ ಓದ್ಲು. ಹಿಂಗೆ ಅಂತ ಗೊತ್ತಿದ್ರೆ ಸಹಿ ಮಾಡ್ಬಿಟ್ಟೆ ಹೋಗ್ತಿದ್ಲು. ಅವ್ರು ವಾಪಸ್ ಯಾವಾಗ ಬರ್ಬೋದು? ಇನ್ನೇನು ನಾಳೆ ನಾಡಿದ್ರಾಗೆ ಬಂದ್ಬಿಡ್ತಾಳೆ. ಎಲೆಕ್ಷನ್ ಹತ್ರ ಇರುವಾಗ ಅವರು ಅಲ್ಲಿ ಇಲ್ಲಿ ಹಾಕೋದ್ರು. ಅವರು ವಾಪಸ್ ಬರೋದು ಯಾವಾಗ? ಪ್ರಚಾರ ಶುರು ಮಾಡೋದು ಯಾವಾಗ? ಎಲೆಕ್ಷನ್ಗಿಂತ ಮುಂಚೆ ದೇವ್ರ ದರ್ಶನ ಆಗ್ಬೇಕಲ್ವೇ? ದೇವ್ರ ಆಶೀರ್ವಾದ ಬೇಕಲ್ಲ. ಈ ಪ್ರಚಾರ ಶುರುವಾಗಕ್ಕಿಂತ ಮುಂಚೆ ಬಂದ್ಬಿಡ್ತಾಳೆ. ಒಂದ್ ವೇಳೆ ಅವ್ರು ಬರೋ ತಡ ಆದ್ರೆ? ಗುಂಡ್ಗಳ ತರ ನಾವೆಲ್ಲ ಇಲ್ವಾ, ನಾವೇ ಪ್ರಚಾರ ಮಾಡುವ. ಎಲೆಕ್ಷನ್ ದಿನ ಎಲ್ಲೇ ಇದ್ರೂ ವಾಪಸ್ ಬಂದೇ ಬರ್ತಾಳೆ. ಏನೋ ನಿಮ್ಮ ಧೈರ್ಯ. ಸರಿ, ಅವ್ರು ಬಂದ ಮೇಲೆ ಪೇಪರ್ಗೆಲ್ಲ ಸೈನ್ ಮಾಡಿಸಿ ಪಾರ್ಟಿ ಆಫೀಸ್ ಕಳಿಸ್ಕೊಡಿ ಮೇಡಮ್. ಸಾಹೇಬ್ರೆ, ನಾನು ಕಳಿಸ್ತೀನಿ. ರಾಜಿ ಅವರ, ಏನ್ ಮಾಡ್ತಾ ಇದ್ದೀರಾ? ಇಲ್ದೇ ಇರೋ ರಾಧಾನ ಎಲೆಕ್ಷನ್ ಟೈಮ್ ಅಷ್ಟಲ್ಲಿ ಹೇಗೆ ಕರ್ಕೊಂಬರ್ತೀರಾ? ಅಯ್ಯೋ, ಇಂಥ ಟೈಮ್ನಾಗೆ ರಾಧಾ ಇಲ್ಲ ಅಂತ ಗೊತ್ತಾದ್ರೆ ಪಾರ್ಟಿ ಅಧ್ಯಕ್ಷರು ಟೆನ್ಷನ್ ಆಗ್ತಾರೆ. ಆಮ್ಯಾಕೆ ಅವ್ರ ಪಾರ್ಟಿ ಹೆಸರು ಹಾಳಾಯ್ತದೆ ಅಂತ ಅವ್ರ ಸ್ನೇಹನ್ ಕಡೆ ವಾಲಿದ್ರು ವಾಲ್ಬಿಡ್ತಾರೆ. ಅದಕ್ಕೆ ರಾಧಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳೋದಾ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು. ನಾವೇನಾದ್ರೂ ಇವಾಗ ಕುಗ್ಗಿದ್ರೆ ಆ ಸ್ನೇಹನ್ ಮುಂದೆ ಸೋತಂಗಾಯ್ತದೆ. ನೋಡಿ, ಇವಾಗ ರಾಧಾ ನಮ್ ಜೊತೆಗೆ ಅವಳೆ ಅಂತ ನಾಟಕ ಮಾಡುವ. ಒಂದ್ ವೇಳೆ ಆ ಕಂಟಿ ಕಡೆಯವ್ರು ಏನಾದ್ರೂ ಕಿಡ್ನಾಪ್ ಮಾಡಿದ್ರೆ ಅವ್ರ ಹಾವಭಾವದಲ್ಲಿ ಎಲ್ಲ ವಿಷಯನೂ ಗೊತ್ತಾಯ್ತದೆ. ಈ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಅದು ವಾಪಸ್ ಬಂದ್ರೆ ಸಾಕು. ಹಂಗಾರೆ ರಾಧಾ ವಾಪಸ್ ಬರೋದ್ ಬೇಡವಾ ಸಾಹೇಬ್ರೆ? ರಾಧಾ ವಾಪಸ್ ಬಂದ್ರೆ ನನ್ನ ದುಡ್ಡು ನಂಗೆ ವಾಪಸ್ ಸಿಗೋದು. ಯೋಚನೆ ಮಾಡ್ಬೇಡಿ ಸಾಹೇಬ್ರೆ. ಈ ರಾಜಿ ಅವಳು 3ನೇ ಕಣ್ ತೆಗೆದು ಆ ರಾಧಾ ಎಲ್ಲವಳೆ ಅಂತ ಆದಷ್ಟು ಬೇಗ ಕಂಡುಹಿಡಿತಾಳೆ.